ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಗೌರಿ ಕಲ್ಯಾಣ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತೆ ಸ್ಕೋರ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ತಾತ ಅವರು ಈ ಕಡೆ ಚಂಚಲ್ ಅವ್ರಿಗೆ ಚಂದ ಬೈತಾ ಇರ್ತಾರೆ. ಅವರು ಸರಿತಾ ಅವ್ರಿಗೆ ಹೇಳ್ತಿರ್ತಾರೆ, ಅದಕ್ಕೆ ಇದೆಲ್ಲ ನನಗೇನು ಗೊತ್ತಿಲ್ಲ, ಅದಕ್ಕೆ ಇದೆಲ್ಲ ಯಾರೋ ಮಾಡಿರೋ ಷಡ್ಯಂತ್ರ, ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ, ಪ್ಲೀಸ್ ಅದಕ್ಕೆ ನನ್ನ ನಂಬಿ, ಯಾರೋ ನಮ್ಮನ್ನ ಮುಗ್ಸಕ್ ಮಾಡಿರೋ ಸಂಚು ಅಂತ ಹೇಳ್ತಿದ್ದಾಗೆ ಅಲ್ಲೇ ನಿಂತಿರುವಂತಹ ದೀನ ಬಂದು ಅವ್ರು ಹೇಳ್ತಾರೆ, ಬಾಯಿ ಮುಚ್ಚು ಚಂಚಲ, ಯಾವ ಸಂಚು? ನಮ್ಮ ಸಂಚು ಮಾಡಿದ್ರು, ಆ CCTV ಫುಟೇಜ್ ಸಂಚು ಮಾಡ್ತಾ ಅಥವಾ ಈ ಮುಗ್ಧ ಹೆಣ್ಣಿನ ಕಣ್ಣೀರು ಸಂಚು ಮಾಡ್ತಾ? ಯಾರೇ ಕಂಡ ಮೇಲೆ ಇಡೀ ಜಗತ್ತೇ ಸಾಕ್ಷಿ ಸಮೇತ ಸಿಕ್ಬಿದ್ದಿರೋ ನಿನ್ನ ಮಗನ ಥೂ ಅಂತ ಉಗಿತಾ ಇದೆ. ಇಷ್ಟು ಸಾಕ್ಷಿ ಸಮೇತ ಎಲ್ಲ ನೋಡಿ ನಾವು ನಿನ್ನ ಸುಳ್ಳು ಮಾತನ್ನ ನಂಬೇಕಾ? ನಿನ್ನ ಈ ಅತಿಯಾದ ಆಸೆನೆ ನಿನ್ನ ಮಗನ್ನ ಈ ರೀತಿ ದಾರಿ ತಪ್ಪಿಸಿದೆ. ಇಡೀ ದೀನ ಬಂದು ಮನೆತನದ ಮರ್ಯಾದಿನ ಕಳೀತಾ ಇದ್ದಾನೆ. ತಾಯಿಯಾಗಿ ನೀನು ಕೊಟ್ಟಿರೋ ಸಂಸ್ಕಾರ ಇದೇನಾ? ಅಲ್ಲೇ ನಿಂತಿರೋಂತಹ ಅರುಂಧತಿ ಅವರು ತುಂಬ ಸಿಟ್ ಮಾಡಿಕೊಂಡು, ನಿಮ್ಮ ಮಾತುಗಳನ್ನ ಆಮೇಲೆ ಆಡ್ಕೊಳ್ಳಿ, ನನಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಾನು ಸ್ವಲ್ಪ ಮಾತಾಡೋದಿದೆ. ಇದು ಸರಿತಾ? ಇಂಥ ಚೀಪ್ ಕ್ಯಾರೆಕ್ಟರ್ ಇರೋ ಹುಡುಗನ್ನ ಮದುವೆ ಮಾಡಿಕೊಂಡು ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರಬೇಕಾಗಿತ್ತಾ? ಸರಿತಾ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡು ತಾನೇ ನಾನು ನಿನ್ನ ಕುಟುಂಬಕ್ಕೆ ನನ್ನ ಮಗಳನ್ನ ಸೊಸೆಯಾಗಿ ಮಾಡ್ಕೊಡೋದಕ್ಕೆ ಮುಂದೆ ಬಂದಿದ್ದು. ನಾನು ನಿಮ್ಮನ್ನ ದೊಡ್ಡ ಮನೆತನ, ಒಳ್ಳೆ ಸಂಸ್ಕಾರ ಇರುವಂತಹ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೆ. ಇದು ತಪ್ಪು ಸರಿತಾ, ಅದೆಲ್ಲ ತಪ್ಪು ಸರಿತಾ. ಅರುಂಧತಿಯವ್ರ ಕೋಪನ ನೋಡಿ ಸರಿತಾ ಅವರು ಅರು ಅಂತಿದ್ದಾಗೇನೆ ಅರುಂಧತಿಯವರು ಜಸ್ಟ್ ಸ್ಟಾಪ್ ಇಟ್ ಸರಿತಾ, ನಿಮ್ಮ ಫ್ಯಾಮಿಲಿ ಹೇಗಿದೆ ಗೊತ್ತಾ? ಇನ್ನ ಅಪಾರ್ಥ ಮಾಡ್ಕೊಂಡು ಅವಳನ್ನ ನೋಡ್ಕೊಂಡೇನೆ ಅಪಾರ್ಥ ಮಾಡ್ಕೊಂಡು ದ್ವೇಷಿಸ್ತಾ ಓಡಾಡ್ತಾ ಇರೋದು ನಿನ್ನ ಮಗ ಒಂದ್ ಕಡೆ ಆದ್ರೆ, ಬಂದಿರೋ ಸೊಸೆನ ಮನೆ ಮಗಳು ತರ ನೋಡ್ಕೊಂಡೇನೆ ಅವಳನ್ನ ಕೆಳಸ್ತವಳ ತರ ಟ್ರೀಟ್ ಮಾಡ್ತಿರೋದು ನೀನ್ ಇನ್ನೊಂದ್ ಕಡೆ. ಎಂತ ದಡ್ರು ಅಂತ ಹೇಳಿ ಸರಿತಾ? ಅಲ್ಲ, ಇಂಥ ಹುಡುಗಿನ ದೂರ್ತಾ ಇದ್ದೀರಲ್ಲ ಸರಿತಾ, ಆದರೆ ಇಂಥ ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳನ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದೀರಾ ಅಂತಿದ್ದಾಗೇನೆ ಅಲ್ಲಿರೋಂತಹ ಅನಿಕೇತ್ಗೆ ಶೇಮ್ ಔಟ್ ಆಗುತ್ತೆ. ಎಂಥ ಕ್ಯಾರೆಕ್ಟರ್ಲೆಸ್ ಫ್ಯಾಮಿಲಿ ನಿಮ್ಮದು, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗುತ್ತೆ ಅಂತ ಅರುಂಧತಿ ಅವ್ರು ಹೇಳ್ತಿದ್ರೆ, ಅರುಂಧತಿ ಮಾತು ಕೇಳಿಸ್ಕೊಂಡಂತಹ ಸರಿತಾ ಅವರು ತುಂಬಾನೇ ಬೇಜಾರಿಗೆ ಒಳಗಾಗ್ತಾರೆ. ಅವರು ಅಂತಿದ್ದಾಗೇನೆ ಅಲ್ಲೇ ಇರುವಂತಹ ಗೌರಿ ಅವರು, ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇವರಿಬ್ರು ದುರಾಸೆಯಿಂದ ಅನಿವಾರ್ಯವಾಗಿ ಆ ಮದುವೆ ಮಂಟಪದಲ್ಲಿ ನಾನು ಮುಸ್ಕಾಕಿಸ್ಕೊಂಡು ಈ ಮದುವೆನ ಆಗ್ಬೇಕಾಗಿ ಬಂತು. ಈ ಮನೆಯಲ್ಲಿರೋರು ಯಾರು ಕೂಡ ಕೆಟ್ಟವರಲ್ಲ ಮೇಡಮ್, ಆದರೆ ತಾತ ಕಲ್ಸ್ಕೊಟ್ಟಿರೋ ಸಂಸ್ಕೃತಿ ಸಂಪ್ರದಾಯನ ಈ ಮನೆಯವರು ಯಾವತ್ತೂ ಕೂಡ ಬಿಟ್ಟಿಲ್ಲ, ಪಾಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಎಷ್ಟೇ ದ್ವೇಷಿಸಿದ್ರು ಯಾರೊಬ್ರು ಕೂಡ ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಸಿಲ್ಲ ಅಂತಿದ್ದಾಗೆ ಅಲ್ಲೇ ಇರೋಂತಹ ವಿವೇಕ್ಗೆ ಹೆಂಡತಿ ಮೇಲೆ ಸ್ವಲ್ಪ ಮನಸ್ಸು ಚುರುಕನ್ನುತ್ತೆ. ನಾ ಮನೆಯಿಂದ ಹೊರಗಡೆ ಹಾಕಿಲ್ಲ, ಇವರಿಬ್ರು ತಪ್ಪು ಮಾಡಿರೋ ವಿಷಯಕ್ಕೆ ಆ ಮನೆಯವ್ರಿಗೆಲ್ಲರಿಗೂ ಕೂಡ ಕಳಂಕನ ತರಬೇಡಿ ಮೇಡಮ್. ಅರುಂಧತಿಯವರು, ಅದು ನಿನ್ನ ವೈಯಕ್ತಿಕ ವಿಚಾರ ಗೌರಿ, ಆ ಮದುವೆ ಮಂಟಪದಲ್ಲಿ ನಿನ್ನ ಬದುಕು ಯಾಕೆ ಗೊಂದಲ ಆಯಿತು ಮತ್ತು ಆ ವಿಚಾರ ಏನು ಅಂತ ಹೇಳಿಬಿಟ್ಟು ನಾನು ಅದನ್ನು ಕೇಳೋದಿಲ್ಲ, ಏಕೆಂದರೆ ಅದು ನಿನ್ನ ವೈಯಕ್ತಿಕ ವಿಚಾರ. ನನ್ನ ಮಗಳು ವಿಚಾರಕ್ಕೆ ಬಂದರೆ ನೀನು ಇವತ್ತು ನನ್ನ ಮಗಳು ಜೀವನ ಮುಂದೆ ನಿಂತು ಉಳಿಸಿದ್ಯಾ? ಸತ್ಯ, ಈ ಅನಿಕೇತ್ ಮುಖವಾಡ ಏನಾದರೂ ಮುಂದೆ ಬರಲಿಲ್ಲ ಅಂತ ಅಂದಿದ್ರೆ, ಮದುವೆ ಆದಮೇಲೆ ಈ ವಿಚಾರ ಏನಾದರೂ ಬಯಲಿಗೆ ಬಂದಿತ್ತು ಅಂದಿದ್ರೆ ನನ್ನ ಮಗಳು ಭವಿಷ್ಯ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಅರುಂಧತಿಯವರು ಗೌರಿ ಹತ್ರ ಬಂದ್ಬಿಟ್ಟು ಗೌರಿ ಕೈನ ಹಿಡ್ಕೊಂಡು ಯಾವಾಗಲೂ ಸ್ಟೇಟಸ್ಸು ಕ್ಲಾಸು ಅಂತ ಹೇಳಿ ಸ್ಟೇಟಸ್ ಲೆವೆಲ್ನ ಮೇಂಟೈನ್ ಮಾಡ್ತಾ ಇದ್ದಲ್ಲ ಈ ಚಂಚಲ, ಅವಳಿಗೆ ಇವತ್ತು ನೀನು ಸ್ಟೇಟಸ್ ಯಾವುದು ಏನು ಎತ್ತ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ ಗೌರಿ. ಇರುವಂತಹ ಈ ಸಂಸ್ಕೃತಿ ಗುಣ ನೋಡಿ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಹೇಳಿಬಿಟ್ಟು ವೈಶು ಬಾ ಹೋಗೋಣ ಅಂತ ಹೇಳಿಬಿಟ್ಟು ತನ್ನ ಮಗಳನ್ನ ಕರೀತಾರೆ. ಇನ್ನು ವೈಷ್ಣವಿ ಅವರು, ಅಮ್ಮ ಒಂದು ನಿಮಿಷ, ನನ್ನ ಕಡೆಯಿಂದ ಇವನಿಗೆ ಸೇರಬೇಕಾಗಿರೋ ಇನ್ನೊಂದು ವಸ್ತು ನನ್ನ ಕಡೆಯಿಂದ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಹಾರನ್ನ ತೆಗೆದಿಟ್ಟು ಇನ್ನು ಅಲ್ಲಿಂದ ಬಂದು ತನ್ನ ಕೈಯಲ್ಲಿರುವಂತಹ ರಿಂಗ್ನ ತೆಗೆದು ಅನಿಕೇತ್ ಮುಖಕ್ಕೆ ಬಿಸಾಕ್ಬಿಟ್ಟು, ಆ ವಿವೇಕ್ ನಿನಗೆ ಹೊಡೆದಿರೋದು ಕಮ್ಮಿ ಅಂತ ಅನಿಸುತ್ತೆ, ನನ್ನ ಕಾಲಲ್ಲಿರೋ ಚಪ್ಪಲಿನ ತಗೊಂಡು ನಿನಗೆ ರಪ ರಪ ಅಂತ ಬಾರಿಸ್ಬೇಕು ಅಂತಲೂ ಕೂಡ ಅನಿಸ್ತಿದೆ, ಆದರೆ ನಿನ್ನಂಥ ಕಾಮಕ ಮೃಗಕ್ಕೆ ಹೊಡೆದು ನನಗೇನೆ ಕೂಡ ಅಸಹ್ಯ ಆಗುತ್ತೆ. ಈ ಜೀವನನ ಹಾಳು ಮಾಡಿ ನನ್ನ ಜೊತೆ ಜೀವನನ ನಡೆಸೋದಿಕ್ಕೆ ಬಂದಿದೆಯಲ್ಲ, ಛೀ ಯುವರ್ ಬ್ಲೇಡರ್. ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ ಅಂತ ವೈಷ್ಣವಿ ಅವರು ಹೇಳಿಬಿಟ್ಟು ಗೌರಿ ಅಕ್ಕನ ಹತ್ರ ಬಂದುಬಿಟ್ಟು, ನೋಡಿ ಅಕ್ಕ, ನಾನು ನಿಮ್ಮನ್ನು ಜೀವನದಲ್ಲಿ ಒಂದೇ ಸರಿ ಅಕ್ಕ ಅಂತ ಕರೆದೆ, ಆ ಒಂದು ಪದದ ಅರ್ಥನ ನೀವು ನನ್ನ ಕಾಪಾಡಿಬಿಟ್ರಿ ಅಕ್ಕ, ನೀವು ಎಂಗೇಜ್ಮೆಂಟ್ನ ನಿಲ್ಲಿಸಿ ಸತ್ಯನ ತಿಳಿಸಿ ನನ್ನ ಜೀವನನ ಕಾಪಾಡಿಬಿಟ್ರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗೌರಿ ಅವ್ರನ್ನ ಅಪ್ಕೋತಾರೆ ವೈಷ್ಣವಿ ಅವರು. ಅರುಂಧತಿಯವರು ವೈಶು ಬಾ ಅಂತ ಹೇಳಿ ವೈಷ್ಣವಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿ ಬಂದಿರುವಂತಹ ನೆಂಟರಿಷ್ಟರು ಕೂಡ ವೈಷ್ಣವಿ ಅವ್ರ ಮುಂದೆನೇನು ಒಬ್ಬೊಬ್ಬರಾಗಿ ಹೋಗ್ಬಿಡ್ತಾರೆ. ಇವ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಇನ್ನು ಅಲ್ಲೇ ಇರುವಂತಹ
ದೀನಬಂಧು ಕುಟುಂಬ ಮತ್ತೆ ಗೌರಿ ಅವ್ರ ಕುಟುಂಬ. ಗೌರಿ ಅವರು ಅರುಂಧತಿ ಹೋದಾದ್ಮೇಲೆ ಅಲ್ಲೇ ನಿಂತಿರುವಂತಹ ಅನಿಕೇತ್ ಅವ್ರಿಗೆ ಹೇಳ್ತಾರೆ, ಅವತ್ತು ನಾನು ಕೆಫೆನಲ್ಲಿ ಹೇಳಿದ್ದೆ, ಸತ್ಯ ಗೊತ್ತಾದ್ಮೇಲೆ ನನ್ನ ಕೈಯೂ ಇರುತ್ತೆ, ನನ್ನ ಕೈಯಿನ ಮೇಲೆ ನಿನ್ ಕೆನ್ನೆನೂ ಇರುತ್ತೆ ಅಂತ. ಅದಕ್ಕೂ ಮುಂಚೆ ನನ್ನ ಗಂಡ ಹೊಡೆದಾಗಿದ್ದೆ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಹೇಳ್ತಿದ್ದಾಗೆ ದೀನು ಬಂದವರು ತುಂಬಾ ಟೆನ್ಷನ್ ಅಲ್ಲಿ ಅಲ್ಲೇ ಕೆಳಗಡೆ ಕೂತ್ಕೋತಾರೆ. ಇನ್ನು ಅವ್ರ ಪರಿಸ್ಥಿತಿನ ನೋಡಿದಂತಹ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಈ ಕಡೆ ಗೌರಿ ಅವ್ರ ಮನೆಯಲ್ಲಿ ಅವ್ರ ತಾಯಿ ಲಕ್ಷ್ಮಿ ಅವರು ಕೂತ್ಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಗೌರಿ ಅವರು ತನ್ನ ಅಕ್ಕ ಅವ್ರನ್ನ ಕರ್ಕೊಂಡು ಚಿನ್ನೂ ಕರ್ಕೊಂಡು ಅವ್ರ ತವ್ರ ಮನೆಗೆ ಬರ್ತಾರೆ. ಇನ್ನು ಬಂದಾದ್ಮೇಲೆ ತನ್ನ ಕೈ ಹಿಡ್ಕೊಂಡಿರೋ ಅಂತಹ ಅವ್ರ ಕೈನ ಬಿಟ್ಟು ಅವ್ರ ಅಮ್ಮನ ಮುಂದೆ ತಳ್ತಾರೆ. ಇನ್ನು ಅಲ್ಲೇ ಕೂತಿರುವಂತಹ ಅವರು ನಿಂತ್ಕೊಂಡು, ಅಲ್ಲಮ್ಮ ಗೌರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇನ್ನು ನಿನ್ ಮೇಲಿರೋ ಆರೋಪನೇ ದೂರ ಆಗಿಲ್ಲ, ನೀನು ಆ ಮನೆಯಿಂದ ಈ ಮನೆಗೆ ಬರೋ ಹಾಗಿಲ್ವಲ್ಲಮ್ಮ ಅಂತ ಕೇಳ್ತಿದ್ದಾಗೆ ಇನ್ನು ಚಿನ್ನು ಅವರು, ಅಲ್ಲಮ್ಮ ಗೌರಕ್ಕನ ಮೇಲೆ ಅಪರಾಧ ಇದೆ, ಆದ್ರೆ ಅಪರಾಧನೇ ಈ ನಿನ್ ಮಗಳು ಮೋನಿಕಾ ಮಾಡಿದಳಲ್ಲಮ್ಮ. ಗೌರಿ ಅವರು ನನ್ ಮೇಲೆ ಬಂದಿರೋ ಅಪವಾದನೆ ಸುಳ್ಳು ಅಂತ ಅಂದ್ಮೇಲೆ ನಾನು ಎತ್ತೋರ್ ಮನೆಗೆ ಬರೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅಮ್ಮ? ಬರ್ಬೇಕಾದ್ರೆ ಇನ್ನೊಂದ್ ತಪ್ಪನ್ನ ಸರಿ ಮಾಡಿ ಬರ್ಬೇಕಾಗಿತ್ತು, ಅದೇ ಬೇಸರ ಅಂತಿದ್ದಾಗೆ ಮೋನಿಕಾ ಅವರು ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಗೌರಿ ಮಾತನ್ನ ಕೇಳಿಸ್ಕೊಂಡಂತಹ ಅವ್ರ ತಾಯಿ ಲಕ್ಷ್ಮಿ ಅವರು, ಅಪವಾದ ಸುಳ್ಳಾಯ್ತಾ? ಹಾಗಾದ್ರೆ ಈ ಪಾಪಿನ ಆ ಕಲ್ಯಾಣ ಮಂಟಪದಿಂದ ಆರಿಸ್ಕೊಂಡೋದವರು ಯಾರು? ಅಲ್ಲೇ ಇರೋಂತಹ ಅವ್ರ ಅತ್ತೆಯವ್ರು ಕೇಳ್ತಾರೆ, ಮೋನಿಕಾ ಬಸ್ರಿ ಆಗಿರೋದಕ್ಕೆ ಕಾರಣ ಯಾರು? ಕಾಂತಲಕ್ಷ್ಮಿ ಅವರು ತುಂಬಾ ಸಿಟ್ಟು ಮಾಡ್ಕೊಂಡು, ಹೇಯ್ ಮೋನಿಕಾ, ಆವತ್ತು ನಿನ್ನ ಕಲ್ಯಾಣ ಮಂಟಪದಿಂದ ಕರ್ಕೊಂಡು ಹೋಗಿದ್ದು ಯಾರೇ? ಬಸ್ರಿಗೆ ಯಾರು ಕಾರಣ ಅಂತ ಹೇಳಿ ಬೊಗಳು, ನೀನು ಹೋಗಿ ಬಂದಿದ್ದಾದ್ರೂ ಎಲ್ಲಿಗೆ ಅಂತ ಕೇಳ್ತಿದ್ದಾಗೆ ಗೌರಿ ಅವರು, ಇವಳು ಬಂದಿದ್ದು ನನ್ನ ಗಂಡದ ಮನೆಗೆ ಅಂತಿದ್ದಾಗೆ ಒಮ್ಮೆಲೆ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಕೂತಿರುವಂತಹ ಅವ್ರ ತಂದೆಯವರು ಎದ್ದು ನಿಂತ್ಕೋತಾರೆ. ಗೌರಿ ಅವ್ರ ತಂದೆಯವರು ಶಾಕಲ್ಲಿ ಎದ್ದು ನಿಂತ್ಕೊಂಡು, ಅಂತ ಪುಣ್ಯವಂತರ ಮನೆಗೆ ಈ ಪಾಪಿ ಯಾಕಮ್ಮ ಬಂದಿದ್ಲು ಅಂತಿದ್ದಾಗೆ ಗೌರಿ ಅವರು, ಜಾಗಕ್ಕೆ ಬಂದಿದ್ಲು ಅಪ್ಪ ಅವಳು, ಇವಳಿಗೆ ನ್ಯಾಯ ಸಿಗ್ಬೇಕಾಗಿರೋ ಜಾಗ ಅಲ್ಲೇ. ಅವ್ರ ತಂದೆಯವರು, ಗೌರಿ ಏನಮ್ಮ ಹೇಳ್ತಿದ್ಯಾ? ಈ ಪಾಪಿಗೂ ಆ ಪುಣ್ಯವಂತರ ಮನೆಗೂ ಏನಮ್ಮ ಸಂಬಂಧ ಅಂತಿದ್ದಾಗೆ ಗೌರಿ ಅವರು, ನಾ ಕದ್ದು ಮುಚ್ಚಿ ಮೋಸ ಮಾಡಿ ಮದ್ವೆ ಮಂಟಪದಿಂದ ಕರ್ಕೊಂಡು ಹೋಗಿ ಇವಳು ಹೊಟ್ಟೆಯಲ್ಲಿ ಮಗು ಬೆಳೆಯೋ ತರ ಮಾಡಿ ಇವಳಿಗೆ ಮೋಸ ಮಾಡಿದ್ದು ಬೇರೆ ಯಾರು ಅಲ್ಲಪ್ಪ, ಆ ಅನಿಕೇತ ಅಂತಿದ್ದಾಗೆ ಎಲ್ಲರೂ ಒಮ್ಮೆಲೆ ಶಾಕ್ಗೆ ಒಳಗಾಗ್ತಾರೆ. ಗಂಡನ ಅತ್ತೆ ಚಂಚಲ ಅವ್ರ ಮಗ ಅನಿಕೇತ್ ಅಂತಿದ್ದಾಗೇನೆ ಶಾಕ್ಗೆ ಒಳಗಾಗ್ತಾರೆ. ಮತ್ತೆ ಅರ್ಶನ ಶಾಸ್ತ್ರದ ದಿವಸ ಮೋನಿಕಾ ತಲೆ ಸುತ್ತ ಬಿದ್ದಾಗ ಅನಿಕೇತ್ ಅವರು ಅಲ್ಲಿಂದ ಎತ್ಕೊಂಡು ಹೋಗಿರೋದನ್ನ ನೆನಪು ಮಾಡ್ಕೊಂಡಂತಹ ಕಾಂತಲಕ್ಷ್ಮಿ ಅವರು ಟಪಾರ್ ಅಂತ ಹೇಳಿ ಅಲ್ಲೇ ಇರೋಂತಹ ಮೋನಿಕನ್ ಕೆನ್ನೆಗೆ ಒಂದನ್ನು ಬಾರಿಸ್ತಾರೆ. ಹರಿದದ ಕೆಲಸ ಮಾಡಿದ್ಯೇ ಪಾಪಿ, ಇಂಥ ದೊಡ್ಡ ಮೋಸ ಮಾಡ್ಬೇಕಾಗಿತ್ತ ಅಂತಿರೋ ಅವರು, ಅಯ್ಯೋ ಅಯ್ಯೋ ಇಂಥ ಕರ್ಮದ ಕಾಂಡ ಎಲ್ಲ ನೋಡೋದಕ್ಕೆ ನಾನು ಇನ್ನು ಬದುಕಿದ್ದೀನ ಅಂತಿದ್ದಾಗೇನೆ ಕಾಂತಲಕ್ಷ್ಮಿ ಅವರು, ಅಲ್ಲಮ್ಮ ಗೌರಿ ನೀನಿನ್ನು ಆ ಮನೆ ಸೇರಿರೋದ್ರಲ್ಲಿ ಬೇಜಾರಲ್ಲಿ ಇದ್ದೀವಿ ನಾವೆಲ್ಲ, ಇನ್ನು ಆ ಬೇಜಾರೇ ನಮಗೆಲ್ಲ ಆರಿಲ್ಲ, ಅಂಥದ್ರಲ್ಲಿ ಈ ಒಂದು ಕರ್ಮಕಾಂಡನ ಮಾಡ್ಕೊಂಡ್ ಬಂದಿದ್ದಾಳಲ್ಲ ಇವಳು ಅಂತ ಹೇಳಿ ಮೋನಿಕನ್ಗೆ ಬೈತಾರೆ. ಕರ್ಮಕಾಂಡದಿಂದ ನಿಮ್ಮ ಮನೆಯವರು ನಿನ್ನ ಇನ್ನು ಕೀಳಾಗಿ ಕಾಣ್ತಾರಮ್ಮ, ಇವಳು ಮಾಡಿರೋ ಕರ್ಮಕಾಂಡದಿಂದ ನಾವ್ಯಾರೋ ನಿಮ್ಮ ಮನೆಯವ್ರ ಮುಂದೆ ತಲೆ ಎತ್ತು ನಿಲ್ಲೋದಿಕ್ಕಾಗಲ್ಲ ಅಮ್ಮ. ಕಾಂತವೀರು ಈ ಪಾಪಿ ಮಾಡಿರೋ ಮೋಸಕ್ಕೆ ನಾವ್ ಇನ್ನು ಏನೇನು ಅನುಭವಿಸ್ಬೇಕು ಅಂತ ತುಂಬಾ ಟೆನ್ಷನ್ ಅಲ್ಲಿ ಮತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೆಳಗಡೆ ಅಳ್ತಾ ಕೂರ್ತಾರೆ. ಅಲ್ಲೇ ಇರೋಂತಹ ಅವ್ರ ಅತ್ತೆಯವ್ರು ಕೇಳ್ತಾರೆ, ಅಲ್ಲಮ್ಮ ಗೌರಿ, ವರ್ಷೆ ಪ್ರಕಾರ ನೋಡಿದ್ರೆ ಈ ಮೋನಿಕಾ ತಂಗಿ ಆಗ್ಬೇಕು, ಅವರು ಅಣ್ಣ ಆಗ್ಬೇಕಲ್ಲಮ್ಮ ಅಂತ ಕೇಳ್ತಿದ್ದಾಗೆ ನೆನೆ ಗೌರಿ ಅವರು, ಇಲ್ಲಮ್ಮ ಚಂಚಲ ಅವರು ಆ ಮನೆಗೆ ಸ್ವಂತ ಮಗಳಲ್ಲ ಅಂತ ಹೇಳ್ತಾರೆ. ಅಲ್ಲೇ ಇರುವಂತಹ ಕಾಂತಲಕ್ಷ್ಮಿ ಅವರು, ಅಲ್ಲಮ್ಮ ಈ ಸರಿ ತಪ್ಪುನೆಲ್ಲನ ಸರಿ ಮಾಡಿ ಇವಳನ್ನ ಆ ಮನೆಗೆ ಸೇರಿಸ್ಕೋತಾರ ಅವರು ಅಂತಿದ್ದಾಗೆ ನೆನೆ ಗೌರಿ ಅವರು, ಇಲ್ಲಮ್ಮ ಆ ಮನೆಯಲ್ಲಿರೋರು ಎಲ್ಲರೂ ಕೂಡ ತುಂಬಾ ಒಳ್ಳೆಯವರು, ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ, ಒಂದು ನ್ಯಾಯನ ಕೊಡಿಸ್ತಾರೆ. ಮೋನಿಕಾ ಅವರು ಆ ಮನೆಯಲ್ಲಿ ಯಾರು ಕೆಟ್ಟವರಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಏನೇ ಮಾಡಿದ್ರು ತುಂಬಾ ಹೈ ಕ್ಲಾಸ್ ಲೆವೆಲಲ್ಲಿ ಇರುತ್ತೆ ಅಂತ ಒಂದು ಮಾತನಾಡ್ತಿದ್ದಾಗೆ ನೆನೆ ಅಲ್ಲೇ ಇರುವಂತಹ ಕಾಂತಲಕ್ಷ್ಮಿ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಚಿನ್ನು ಅವರು, ಲೈ ಮಾತೇನಾದ್ರೂ ನೀನು ಹಾಡಿದ್ರೆ ನಿನ್ನ ಹಲ್ಲು ಉದಿಸ್ಬಿಡ್ತೀನಿ ಅಷ್ಟೇ, ತಪ್ಪು ಕೂಡ ಒಳ್ಳೆ ರೇಂಜಲ್ಲೇ ಮಾಡ್ತೀಯ, ಅಕ್ಕ ಇಲ್ಲದೆ ಹೋಗಿದ್ರೆ ಇವತ್ತು ನಿನ್ನ ಜೀವನ ಹಾಳಾಗಿ ಹೋಗಿರ್ತಿತ್ತು, ಅವನು ಇನ್ನೊಬ್ಬಳನ್ನ ಮದುವೆ ಆಗ್ತಿದ್ದ ಅಂತಿದ್ದಾಗೆ ನೆನೆ ಗೌರಿ ಅವರು ಚಿನ್ನು ಅಂತ ಹೇಳಿ ಆ ವಿಷಯ ಎಲ್ಲ ಅಲ್ಲಿಗೆ ತಡಿತಾರೆ. ಇನ್ನೊಂದು ಕಡೆ ಅಲ್ಲೇ ಇರುವಂತಹ ದೀನಬಂಧು ಫ್ಯಾಮಿಲಿಯವರು ಎಲ್ಲರೂ ಕೂಡ ಮನೆಗೆ ಹೋಗಿರ್ತಾರೆ. ಇನ್ನು ಆ ಗಾರ್ಡನ್ ಏರಿಯಾದಲ್ಲಿ ಇರುವಂತಹ ಚಂಚಲ ಮತ್ತೆ ಚಂಚಲ ಅವ್ರ ಮಗ ಅನಿಕೇತ್ ಅವರು ಮಾತುಕತೆಯಲ್ಲಿ ನಿಂತಿರ್ತಾರೆ. ತುಂಬಾ ಸಿಟ್ಟಲ್ಲಿರುವಂತಹ ಚಂಚಲ ಅವರು ಸಿಟ್ಟಲ್ಲಿ ಅಂತ ಹೇಳಿ ಅನಿಕೇತ್ ಕಪಾಳಕ್ಕೆ ಒಂದು ಫೈಡ್ ಅಂತ ಬಾರಿಸ್ತಾರೆ. ಇಂಥ ಕೆಲಸ ಮಾಡ್ತೀಯ ರಾಸ್ಕಲ್, ನೀನು ನಿನ್ ಬಟ್ಟೆಗೆ ಬೆಂಕಿ ಹಚ್ಕೊಳೋದಲ್ಲದೆ ನಿನ್ ಗುಂಡಿನ ನೀನೇ ತೋಡ್ಕೊಂಡ್ಬಿಟ್ಟಿಯಲ್ಲೋ ಸ್ಟುಪಿಡ್, ಕೆಳಗಿಳಿ ಬಂದ್ರು ನಿನ್ನನ್ನು ಕಾಪಾಡೋದಿಕ್ಕಾಗೋದಿಲ್ಲ, ನಿನ್ ತಲೆ ಮೇಲೆ ನೀನೇ ಮಣ್ಣು ಹಾಕೊಂಡ್ಬಿಟ್ಟಿಯಲ್ಲ, ಮುಂದೆ ನನ್ನ ಕ್ರಿಮಿನಲ್ ಆಗಿ ನಿಲ್ಲಿಸ್ಬಿಟ್ಟಿಯಲ್ಲೋ ಅಂತಿದ್ದಾಗೆ ಅನಿಕೇತ್ ಅವರು ಮಾಮ್ ಅಂತಿದ್ದಾಗೆ ಚಂಚಲ ಅವರು, ಸ್ಟಾಪ್ ಇಟ್, ಇನ್ನೊಂದು ಮಾತು ಕೂಡ ನೀನು ಆಡ್ಬೇಡ, ಕಷ್ಟಪಟ್ಟು ಬೆಳೆಸಿ ಅಧಿಕಾರ ತುತ್ತನ್ನ ಬಾಯಿಗೆ ಹಾಕೋದಿಕ್ ಹೋದ್ರೆ ಕೆಳಕ್ಕೆ ನೆಲಕ್ಕೆ ನಾಯಿಗೆ ಹಾಕೋ ತರ ಹಾಕ್ಬಿಟ್ಟಿಯಲ್ಲೋ, ಈ ನಾನ್ ಸೆನ್ಸ್ ಬುದ್ಧಿಯಿಂದ ನನ್ನ ವರ್ಷಗಳ ಕನಸೆಲ್ಲ ನಾಶ ಆಗೋಯ್ತು, ಇಷ್ಟು ಬ್ರೈನ್ ಲೆಸ್ ಅಂತ ಹೇಳಿ ನಾನು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಕಣೋಚ್ಚೆ. ಅನಿಕೇತ್ ಅವರು, ಮಾಮ್ ನಾನು ಬೇಕು ಅಂತ ಮಾಡ್ಲಿಲ್ಲ ಅಂತ ಹೇಳ್ತಿದ್ದಾಗೆ ಚಂಚಲ ಅವರು ಕೊಳ್ಪಟ್ಟಿ ಕೈ ಹಾಕಿ, ಏಯ್ ನಿನ್ನ
ಬಂದು ಗ್ರೂಪ್ ಆಫ್ ಕಂಪ್ನಿಗೆ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮಾಡಬೇಕು ಅಂತ ಹೇಳಿ ಎಷ್ಟೆಲ್ಲ ನಾನು ಸ್ಕೆಚ್ ಹಾಕ್ತೆ, ಆದ್ರೆ ಆ ವಿವೇಕ್ ಮುಂದೆ ನೀನು ಸೋತ್ ಹೋದೆ. ನೀವು ಸಾವಿರಾರು ಕೋಟಿ ಅರುಂಧತಿ ಇದಕ್ಕೆ ಕೋಟೆಗೆ ನಿನ್ನೆ ಒಡೆಯ ಮಾಡಬೇಕು ಅಂತ ನಾನು ಅನ್ಕೊಂಡೆ, ಅದನ್ನು ಕೂಡ ನೀನು ಮಾಡಲಿಲ್ಲ. ಆಕಾಶದ ಎತ್ತರಕ್ಕೆ ಬೆಳೆಸಿ ನೋಡ್ಬೇಕನ್ನೋದು ನನ್ನ ಆಂಬಿಷನ್ಸ್ ಆಗಿತ್ತು, ಆದ್ರೆ ನೀನು ಪಾತಾಳಕ್ಕೆ ಬಿದ್ದುಬಿಟ್ಟೆ. ಈ ಮೇಜ್ನ ಇಟ್ಕೊಂಡು ನೀನು ಹೇಗೆ ಪೇರ್ ಮಾಡ್ತೀಯ ಅಂತಿದ್ದಾಗೆ ಅನಿಕೇತ್ ಅವರು, ಅಮ್ಮ ನನಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಮೋನಿಕಾ ಈ ರೀತಿ ಫ್ಲರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಮಾಮ್, ಅವಳು ಎಲ್ಲರೂ ಮುಂದೆ ನಾನು ಶ್ರೀಮಂತರ ಮನೆ ಹುಡುಗಿ ಅಂತ ಹೇಳಿ ಹೇಗೆ ನಂಬಿಸಿದ್ಲೋ ನನ್ನನ್ನು ಕೂಡ ಅದೇ ರೀತಿ ನಂಬಿಸಿ ಮೋಸ ಮಾಡಿಬಿಟ್ಲು ಮಾಮ್ ಅಂತಿದ್ದಾಗೆ ನೆನೆ ಚಂಚಲ ಅವರು ಬೀಳಿ ಅಂತ ಹೇಳಿ ತೋಡಿರೋ ಗುಂಡಿಗೆ ನನ್ನ ಮಗನೇ ಬಿದ್ದೋದ್ರೆ ನಾನು ಏನು ಮಾಡಬೇಕು, ಅವ್ರ ಮುಂದೆ ಎಲ್ಲ ನಾನು ತಲೆ ಎತ್ಕೊಂಡು ಮೆರಿಬೇಕು ಅಂತ ಆಸೆ ಪಟ್ಟೆ, ಆದರೆ ನೀನು ಏನು ಮಾಡಿದೆ, ಎಲ್ಲರೂ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ ಅಂತಿದ್ದಾಗೇನೆ ಅನಿಕೇತ್ ಅವರು ಮಾಡಲಿ ಮಾಮ್, ಮದುವೆ ಆಗಿ ಆ ಮನೆ ಟೋಟಲ್ ಆಸ್ತಿನ ನಾನು ಹೊಡಿಬೇಕು ಅಂತ ಪ್ಲಾನ್ ಮಾಡಿದೆ, ಆದರೆ ಏನು ಮಾಡೋದು ಮಾಮ್, ಇಬ್ಬರು ಕೂಡ ಫೂಲ್ ಆಗಿಬಿಟ್ವಿ. ಕೂಲಾದಂತಹ ಅರುಂಧತಿಯವರು ಲಿಸಿನ್, ಈಗ ಆಗೋಗಿರೋದ್ರ ಬಗ್ಗೆ ನಾವಿಬ್ರು ಯೋಚನೆ ಮಾಡ್ತಾ ಇದನ್ನ ಹಾಳು ಮಾಡ್ಕೊಳೋದು ಬೇಡ, ನೆಕ್ಸ್ಟ್ ಸ್ಟ್ರಾಟಜಿ ಏನು ಅಂತ ನಾವು ಯೋಚನೆ ಮಾಡೋಣ. ಅನಿಕೇತ್, ಇನ್ ಮುಂದೆ ನಮ್ಮಿಬ್ರ ಮಧ್ಯೆ ಬೇಕಾಗಿರೋದು ಕೋಆಪರೇಷನ್ ಅಲ್ಲ, ಪಕ್ಕಾ ಕೋಆರ್ಡಿನೇಷನ್. ಅನಿಕೇತ್, ಏನಾದರೂ ಮಾಡಿ ಆ ಮೋನಿಕನ ನಿನ್ನ ಲೈಫಿಂದ ತೊಲಗಿಸು, ಇದೊಂದನ್ನಾದ್ರೂ ನೆಟ್ಟಿಗೆ ಮಾಡಿ ನೀನು ಸಾಯಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಗೌರಿ ಅವ್ರ ಮನೆಯಲ್ಲಿ ಅಲ್ಲೇ ಇರೋಂತಹ ಅವ್ರ ತಂದೆಯವರು ತಲೆ ಚೆಚ್ಕೋತಾ ಇರ್ತಾರೆ. ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟಪ್ಪ ದೇವ್ರೆ, ಇಂಥ ಮಗಳಿಗೆ ತಂದೆ ಆಗಿರೋದಕ್ಕಿಂತ ಸಾಯೋದೇ ಲೇಸು ಅಂತ ಹೇಳಿ ತನ್ನ ಎದೆನ ಚೆಚ್ಕೋತಾರೆ. ಲಕ್ಷ್ಮಿ ಅವರು ಬಂದ್ಬಿಟ್ಟು ತನ್ನ ಗಂಡ ತಲೆ ಚೆಚ್ಕೊಳ್ಳೋದನ್ನ ತಡೆದು, ಇಷ್ಟು ಹಣೆ ಬರಹ ಮಸಿ ಆಗಿದೆ ಅಂತ ಗೊತ್ತಿಲ್ಲ ರೀ, ಇವಳು ಬಸ್ರಿಗೆ ಆ ಅನಿಕತ್ ಕಾರಣ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರ್ಲಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋ ದಾರಿನೇ ಕಾಣಿಸ್ತಾ ಇಲ್ವಲ್ರಿ, ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಗೋಳಾಡ್ತಾ ಇರ್ತಾರೆ. ಕಾಂತಲಕ್ಷ್ಮಿ ಅವರು ಇನ್ನ ಅಲ್ಲೇ ಇರುವಂತಹ ಚಿನ್ನು ಅವರು, ದರಿದ್ರ ನೋಡು ಗೋಲ್ಡ್ ಮೆಡಲ್ ಗೆದ್ದಿರೋ ತರ ನಿಂತಿದ್ದಾಳೆ, ಸುಣ್ಣದ ಮುಕ್ತಾಳೆ, ನೀನ್ ಮಾಡಿದ್ದು ಸಾಧನೆ ಅಲ್ಲ ಅಂತ ಮೋನಿಕನ್ ಬೈತಾ ಇರ್ಬೇಕಾದ್ರೆ ಗೌರಿ ಅವರು, ಗೌರಿ ಮಾತಿಗೆ ಚಿನ್ನು ಅವರು, ಅಕ್ಕ ಇವಳು ಮುಖ ನೋಡ್ತಿದ್ದಾಗೆಲ್ಲ ಅವಳು ಮುಖ ಮೂತಿನ ಜಿಜ್ಬಿಡ್ಬೇಕು ಅಂತ ಅನಿಸ್ತಿದೆ, ಅಲ್ಲೇ ಇರುವಂತಹ ಅವ್ರ ಅತ್ತೆಯವರು ಈ ರೀತಿ ಎಲ್ಲ ಮಾತಾಡಿದ್ರೆ ಏನ್ ಬತ್ತು ಪ್ರಯೋಜನ ಅಂತಿದ್ದಾಗೆ ಕಾಂತಲಕ್ಷ್ಮಿ ಅವರು ಎದ್ ನಿಂತ್ಕೊಂಡ್ಬಿಟ್ಟು, ಇನ್ನೇನ್ ಮಾಡಿ ತಲೆ ಚಿಚ್ಕೊಂಡು ಸಾಯೋಣ ಅದಕ್ಕೆ ಮಗಳನ್ನ ಕರ್ಕೊಂಡೋಗಿ ದೀನ ತನ್ನದ ಮನೆಯವ್ರ ಹತ್ರ ಬಸ್ರಿ ಆಗಿರೋ ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳಿ ಅಂತ ಹೇಳಿ ಬೇಡ್ಕೊಳೋದಿಕ್ಕಾಗತ್ತಾ. ಹೇಳ್ತಿದ್ದಾಗೆ ನೆನ್ನೆ ವಿವೇಕ್ ಮತ್ತೆ ಅಜ್ಜಿ ತಾತ 3 ಜನನು ದೀನ ಬಂದು ಫ್ಯಾಮಿಲಿಯವರು ಈ ಕಡೆ ಗೌರಿ ಅವ್ರ ಮನೆ ಬಾಗ್ಲಿಗೆ ಬರ್ತಾರೆ. ಒಳ್ಳೆ ಮನ್ಸೇನೋ ಇದೆ, ಆದ್ರೆ ಇವಳನ್ನ ಅವ್ರ ಮನೆಗೆ ಸೊಸೆಯಾಗಿ ಒಪ್ಕೊಳೋ ಮನ್ಸು ಅವ್ರಿಗೆ ಇರುತ್ತಾ ಅಂತ ಕಾಂತಲಕ್ಷ್ಮಿ ಅವರು ಅಂತಿದ್ದಾಗೇನೆ ದೀನ ಬಂಧು ಕುಟುಂಬ ಅಂದ್ರೆ ದೀನ ಬಂಧು ಮತ್ತೆ ಅವ್ರ ಹೆಂಡತಿ ಮತ್ತೆ ಅಲ್ಲೇ ಇರುವಂತಹ ವಿವೇಕ್ ಅವರು 3 ಜನನು ಕೂಡ ಹೊಸ್ಲ ಹತ್ರ ಬಂದು ನಿಂತ್ಕೋತಾರೆ. ದೀನ ಬಂಧು ಅವರು ಗೌರಿ ಅವ್ರ ಮನೆ ಬಾಗ್ಲ ಹತ್ರ ಬಂದು ನಿಂತ್ಕೊಂಡು ಒಳಗ್ ಬರ್ಬೋದಾ ತಾಯಿ ಅಂತಿದ್ದಾಗೆ ಒಮ್ಮೆಲೆ ಮನೆ ಒಳಗಿರೋರು ಎಲ್ಲರೂ ಕೂಡ ಶಾಕ್ಗೆ ಒಳಗ. ಕಾಂತಲಕ್ಷ್ಮಿ ಅವರು ಬನ್ನಿ ಅಮ್ಮ ಅಂತ ಒಳಗಡೆ ಕರೆದು ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲೇ ಕೂರಿಸ್ತಾರೆ. ಎಲ್ಲರೂ ಕೂಡ ಕುತ್ಕೋತಾರೆ. ವಿವೇಕ್ ಅವರು ಕುತ್ಕೊಂಡು ಗೌರಿ ಮುಖನ ನೋಡ್ತಾರೆ. ಅಷ್ಟರಲ್ಲಿ ಅವ್ರ ಅತ್ತೆಯವರು, ಹೋಗಮ್ಮ ಗೌರಿ ಕುಡಿಯೋದಿಕ್ಕೆ ಏನಾದ್ರು ತಗೊಂಬ ಅಂತಿದ್ದಾಗೆ ನೆನೆ ವಿವೇಕ್ ಅವರು, ಇಲ್ಲ ಬೇಡ, ನಾವಿಲ್ಲಿ ಮಾತಾಡೋದಿಕ್ ಬಂದಿದೀವಿ. ವಿವೇಕ್ ಮಾತ್ಗೆ ಅವರ ಗೌರಿ ಅವ್ರ ಅಪ್ಪ ಹೇಳ್ತಾರೆ, ಮಾತಾಡೋದಿಕ್ಕೆ ಏನ್ ಉಳಿದಿದೆ ಅಳಿ ಅಂದ್ರೆ, ಮನೆಯಿಂದ ಆಚೆಗೆ ಕಾಲಿಡೋದ್ರ ಬದಲು ಇಲ್ಲೇ ನನ್ನ ಪ್ರಾಣ ಹೊರಟೋಗ್ಲಿ, ಕಾಯ್ತಾ ಇದ್ದೀನಿ ಅಂತಿದ್ದಾಗೆ ಅವರೊಂದು ಮಾತು ಎಲ್ರಿಗೂ ಕೂಡ ಭಾವುಕ ಅಂತ ಅನ್ಸುತ್ತೆ. ಅವ್ರ ಮಾತಿಗೆ ಈ ಕಡೆ ದೀನ ಬಂದು ಅವರು, ಇರ್ಲಿ, ಪ್ರಪಂಚಕ್ಕೆ ಬೆಳಕೊಡುವಂತಹ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ಅಂತ ಅಂದ್ರೆ ಇನ್ನ ನಾವೆಲ್ಲ ಯಾರು ನರಮಾನವರು, ಸಮಸ್ಯೆಗಳು ಬರ್ದೇ ಇರುತ್ತಾ ಅಂತಿದ್ದಾಗೆ ನೆನೆ ಕಾಂತವೀರ್ ಅವರು, ನೀವು ದೊಡ್ಡವರು ದೊಡ್ಡ ಮಾಡ್ತಾ ಆಡ್ತೀರಾ, ಆದ್ರೆ ಇದನ್ನೆಲ್ಲ ಸಹಿಸೋ ಶಕ್ತಿ ನನ್ಗಿಲ್ಲ ರಾಯ್ರೆ ಅಂತ ಕೈ ಮುಗಿತಾರೆ. ಜನ್ಮದಲ್ಲಿ ಶತ್ರುಗಳು ಈ ಜನ್ಮದಲ್ಲಿ ಮಕ್ಕಳ ಹುಟ್ಟಿ ನಮ್ಮ ಮೇಲೆ ಸೇಡ್ ತೀರಿಸ್ಕೋತಾಳೆ ಅಂತ ಹೇಳ್ತಾರೆ, ಕೂಡ ಹಾಗೆ ಆಗಿದೆ ರಾಯ್ರೆ, ಆದ್ರೆ ಅನುಭವಿಸ್ತಾ ಇದೀನಿ ಅಷ್ಟೇ. ಅಲ್ಲೇ ಇರೋಂತಹ ದಿನ ಬಂದು ಮನೆತನದ ಅಜ್ಜಿಯವರು, ನೋಡಿ ಇಲ್ಲಿ ಯಾವುದೋ ಇಷ್ಟ ಆಗಿರೋ ಹೂನ ಬೆಳೆಸಿ ಅದನ್ನ ಹುಳ ತಿಂತಿದೆ ಅಂತಿದ್ದಾಗೆ ಆ ಗಿಡನ ಕತ್ತರಿಸಾಕಾಗತ್ತಾ ಹೇಳಿ, ಹಾಗೆ ತಪ್ಪಾಗಿದೆ ಅಂತಿದ್ದಾಗೆ ದೀನ ಬಂದು ಅವ್ರು ಹೇಳ್ತಾರೆ, ಆ ತಪ್ಪನ್ನ ಆಗೋದಿಲ್ಲ ವೀರಣ್ಣ ಅವರೇ, ಹೋಗ್ಬೇಕಾಗತ್ತೆ ಅಷ್ಟೇ. ಈ ಘಟನೆಯಿಂದ ನಮ್ಮ 2 ಕುಟುಂಬಕ್ಕೂ ತುಂಬಲಾರದ ನಷ್ಟ ಆಗಿದೆ. ನಮ್ಮ 2 ಕುಟುಂಬಗಳು ಕೂತು ಮಾತಾಡಿದ್ರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದ್ವಿ. ಅಜ್ಜಿ ಅವರು ಹೇಳ್ತಾರೆ, ವೀರಣ್ಣ ಅವರೇ ನೋಡಿ, ನಮ್ಮನೆಗೆ ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರೋ ಮಗ ನಿಮ್ಗೆ ರಕ್ತ ಹಂಚ್ಕೊಂಡು ಹುಟ್ಟಿರುವಂತಹ ನಿಮ್ಮ ಮಗಳಿಗೆ ದೊಡ್ಡ ಮೋಸನ ಮಾಡ್ಬಿಟ್ಟಿದ್ದಾನೆ, ನಮ್ ಗೌರಿ ಸರಿ ಮಾಡಿದ್ಲು. ದಿನ ಬಂದು ಅವ್ರು ಹೇಳ್ತಾರೆ, ಗೌರಿ ಇರ್ಲಿಲ್ಲ ಅಂತ ಅಂದಿದ್ರೆ ಜನರ ಮನ್ಸಲ್ಲಿ ಗೌರಿನೇ ತಪ್ಪು ಮಾಡಿರೋದು ಅಂತ ಹೇಳಿ ಆ ತಪ್ಪು ಉಳ್ದೋಗ್ಬಿಟ್ಟಿತ್ತು ಅಂತ ಅಂತಿದ್ದಾಗೆ ವಿವೇಕ್ ಮನ್ಸಿಗೆ ನೋವಾಗುತ್ತೆ.
ದಿನ ಬಂದು ಮಾತಿಗೆ ಅಲ್ಲಿ ನಿಂತಿರುವಂತಹ ಗೌರಿಯವರು, ತಾತ ತಪ್ಪು ಇಬ್ರದು ಆಗಿದೆ, ಆದ್ರೆ ಈ ಇಬ್ರು ತಪ್ಪಿಂದ ಒಂದು ಗೊತ್ತಿಲ್ಲದಿರೋ ಜೀವ ಆ ದುಃಖ ಮತ್ತೆ ನೋವನ್ನ ಅನುಭವಿಸ್ತಾ ಇದೆ. ನನ್ನ ಅಕ್ಕ ಎಲ್ಲಾ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಅದು ಒಂದು ಪುಟ್ಟ ಜೀವ ಅಲ್ಲ, ಆ ಪುಟ್ಟ ಜೀವದಲ್ಲಿ ಇನ್ನೊಂದು ಜೀವ ಬೆಳೀತಾ ಇದೆ. ಮಗುವಿಗೆ ಅಪ್ಪನ ಆಶ್ರಯ ಬೇಕಲ್ವಾ? ನೀವು ದೊಡ್ಡೋರು ಬಂದಿದ್ದೀರಾ, ನೀವು ಸರಿಯಾದ ನಿರ್ಧಾರನೇ ತಗೋತೀರಾ, ಏಕೆಂದ್ರೆ ನೀವು ದೊಡ್ಡೋರು. ಆದ್ರೂ ಕೂಡ ಈ ಮನೆ ಮಗಳಾಗಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಏನಾದ್ರು ಚಿಕ್ಕವಳು ಮಾತಾಡಿರೋದು ತಪ್ಪಾಗಿದ್ದೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಗೌರಿ ಅವ್ರ ಕೈ ಮುಗಿತಿದ್ದಾಗ ದಿನ ಬಂದವರು, ಚೇಚೆ ನೀನ್ ತಪ್ಪಾಗೋ ರೀತಿ ಯಾವುದನ್ನು ಮಾತಾಡಿಲ್ಲ, ಮಾತಾಡೋದು ಕೂಡ ಇಲ್ಲ, ಹಾಗಾಗಿ ಹೇಳ್ದೆ ಅಂತ ಹೇಳ್ತಾರೆ. ಇನ್ನು ವಿವೇಕ್ ಅವರು ಗೌರಿ ಮುಖಾನ ನೋಡ್ತಾರೆ. ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಮುಂದಿನ ಸಂಚಿಕೆ ಅನ್ನೋದನ್ನ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.